ರಾರಾಜಿಸಿದ ತಿರಂಗ ಬಾವುಟ. ಬೈಕ್ ಏರಿ ಬಂದ ಸಹಸ್ರ ಜನರು. ಒಗ್ಗಟ್ಟಿನಲ್ಲಿ ಬಲ ಅನ್ನೋದಕ್ಕೆ ಇಂದು ಚಿಕ್ಕಬಳ್ಳಾಪುರ ಸಾಕ್ಷಿಯಾಗಿತ್ತು. ಬನ್ನಿ, ಪ್ರಬುದ್ಧ ರಾಷ್ಟ್ರದ ನಿರ್ಮಾಣಕ್ಕಾಗಿ ನಾವೆಲ್ಲ ಒಂದಾಗೋಣ ಅನ್ನೋ ಹೆಸರಿನಲ್ಲಿ ಬೃಹತ್ ತಿರಂಗ ಜಾಥಾ ಆಯೋಜನೆ ಮಾಡಲಾಗಿತ್ತು. ನಗರದ ಡಿವೈನ್ ಸಿಟಿಯಿಂದ ಹೊರಟ ಬೃಹತ್ ತಿರಂಗ ಜಾಥಾ ಜನರ ಗಮನ ಸೆಳೆಯಿತು. ಧ್ವಜ ಅದು ನಂಬರ್ 1 ನಮಗೆಲ್ಲರಿಗೂ. ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು, ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿದ್ದು 3000 ಬೈಕು, 300-400 ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವವಾದ ಒಂದು ತಿರಂಗ ರ್ಯಾಲಿನ ನೀವೆಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಟ್ಟಿದ್ರೆ ನೀವೆಲ್ಲ. ಪೂರ್ವಕವಾದ ಅಭಿನಂದನೆಗಳು ಹೇಳಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ತಾರೀಕು ಶ್ರೀರಾಮ ಮಂದಿರ ಆಯ್ತು, ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 26ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೇ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ಈ ತಿರಂಗ ಜಾಥಾ ಆಯೋಜನೆಗೊಂಡಿತ್ತು. ಭಾರತದ ಧ್ವಜ ಹಿಡಿದ ರಕ್ಷಾ ರಾಮಯ್ಯ ಕಾರ್ ಏರಿದ್ರೆ ಜಾತಿ, ಧರ್ಮ, ಪಂಥವನ್ನ ಬದಿಗೊತ್ತಿ ಸಾವಿರಾರು ಜನರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಸಿಟಿಲಿ ಅನ್ಎಂಪ್ಲಾಯ್ಮೆಂಟ್ಗಳು 20% ಅಷ್ಟಿದೆ. ಎಲ್ಲಾ ಕಡೆ ಕ್ರೈಮ್ ರೇಟ್ಗಳು ಅನ್ಎಂಪ್ಲಾಯ್ಮೆಂಟ್ ರೇಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ನಮ್ಮ ಕರ್ತವ್ಯ ಏನಿಲ್ಲಿ, ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು, ಒಳ್ಳೆ ಧೈರ್ಯ ತೋರಿಸಿ, ಒಳ್ಳೆ ದಿಕ್ಕನ್ನು ತೋರಿಸಿ ನಮ್ಮೆಲ್ಲ ಯುವಕರನ್ನು ಒಂದೇ ರೀತಿಯಲ್ಲಿ, ಒಂದೇ ಧ್ವನಿಯಲ್ಲಿ ಭಾರತ ಒಂದೇ, ನಾಮ ಒಂದೇ, ಈ ಜಾತಿ ಧರ್ಮ ಅಂತ ಹೇಳೋದು 100 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತೇನು ಹೊಸದಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಿ. ಯಾರು ಇದಕ್ಕೆ ಬೀಳಕ್ ಹೋಗಬೇಡಿ. ಯಾಕಂದ್ರೆ ಅವರವರ ಒಂದು ಪರ್ಸನಲ್ ಕಾರ್ಯಕ್ಕೋಸ್ಕರ ಇವೆಲ್ಲ ಮಾಡ್ಕೊಂತಾರೆ. ಒಂದ್ಸಲ ಕೆಟ್ಟಿದ ಮೇಲೆ ಅವ್ರು ಅದನ್ನ ಬಿಟ್ಟು ಯಾವತ್ತೂ ಬೇರೆಯವ್ರು ಮಾಡಲ್ಲ. ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ, ನಮ್ಮ ಎಲ್ಲ ತಂದೆ ತಾಯಿಯರ ಕಡೆ ಅದನ್ನ ಒಂದು ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು, ನಮ್ಮ ಕರ್ನಾಟಕ ಒಂದು ಎಲ್ಲ ಒಂದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗಳಾಗಿರಲಿ, ತಾಲೂಕುಗಳಾಗಿರಲಿ, ಹೋಬಳಿಗಳಾಗಿರಲಿ, ಇವೆಲ್ಲ ನಮ್ದು ಒಂದೇ ಕರ್ನಾಟಕ, ಒಂದೇ ಭಾರತ. ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಮಾನ್ಯ CM ಶ್ರೀ ಸಿದ್ದರಾಮಯ್ಯ ಸಾಹೇಬರು, DCM ಆದ ಶ್ರೀ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಎಲ್ಲ ಯುವಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಗರದ MG ರಸ್ತೆ, BB ರಸ್ತೆ ಮೂಲಕ ತಿರಂಗ ಯಾತ್ರೆ ಜನರಿಗೆ ದೇಶದ ಧ್ವಜ ಮಹತ್ವ ಸಾರುತ್ತಾ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದವರೆಗೆ ಜರುಗಿತು. ಡಿವೈನ್ ಸಿಟಿಯಿಂದ ನಮ್ಮ MM ರೋಡು, MG ರೋಡು ಎಲ್ಲ ಕಡೆಯಿಂದ ಮುಗಿಸಿ ನಮ್ಮ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಇವತ್ತು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಇದು ನಮ್ಮ ಯುವಕರ ಕೂಗಾಗಿತ್ತು. ಯಾಕಂದರೆ ಎಲ್ಲ ಕಡೆ ಈ ಮಂಡ್ಯದ ಒಂದು ಇನ್ಸಿಡೆಂಟ್ ಆಗೋ ಮುಂಚೆನೂ ಈ ಒಂದು ತಿರಂಗ ರ್ಯಾಲಿ ಮಾಡಬೇಕು ಅಂತ, ಈ ತಿರಂಗದ ಮಹತ್ವವನ್ನು ಈ ನಡುವೆ ನಮ್ಮ ಯುವಕರಿಗೆಲ್ಲ ತೋರಿಸ್ಬೇಕಾಗಿತ್ತು. ಇವೆಲ್ಲ ನಮ್ಮ ಯುವಕರಿಗೆಲ್ಲ ತೋರಿಸಿ ನಮ್ಮ ದೇಶದ ಶಕ್ತಿ ಅಂದರೆ ನಮ್ಮ ತಿರಂಗ ಶಕ್ತಿ, ಈ ನಮ್ಮ ಸಂವಿಧಾನ ಕೊಡೋ ಒಂದು ಶಕ್ತಿ, ನಮ್ಮ ತಿರಂಗಕ್ಕಿರೋ ಒಂದು ಶಕ್ತಿ ಇನ್ಯಾವುದೇ ಬಾವುಟಕ್ಕೂ ನಮ್ಮ ದೇಶದಲ್ಲಿ ಮಹತ್ವ ಇಲ್ಲ. ಮಹತ್ವ ಇರೋದು ನಮ್ಮ ಪ್ರೈವೇಟ್ ಮ್ಯಾಟ್ರಲ್ಲಿ, ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ದರ್ಗಾಗಳಲ್ಲಿ ಮಾಡೋದು, ಅದು ಪ್ರೈವೇಟ್ ಆಗುತ್ತೆ. ಅದೇ ನಮ್ಮ ದೇಶದ ಒಂದು ನ್ಯಾಷನಲ್ ಫ್ಲಾಗ್ ಅಂತ ಯಾವುದಿದೆ, ಅದು ನಮ್ಮ ಭಾರತ ಮಾತೆಯ ಈ ಒಂದು ಜೆಂಡಾ. ಅದಕ್ಕೋಸ್ಕರ ಈ ಒಂದು ಚಿಕ್ಕದಾಗಿ ಒಂದು ತಿರಂಗ ರ್ಯಾಲಿ ಮಾಡಿ ಯುವಕರ ಒಂದು ಹುಮ್ಮಸ್ಸು ತುಂಬಿಸಿ, ಉತ್ಸಾಹ ಎಲ್ಲ ತುಂಬಿಸಿ, ಬೇರೆ ಬೇರೆ ತಾಲೂಕುಗಳಿಂದನೂ ನಮ್ಮ ಯುವಕರೆಲ್ಲ ಬಂದಿದ್ದಾರೆ.
ಇದು ತದನಂತರ ಈ ಕಾರ್ಯಕ್ರಮ ಆದಮೇಲೆ ಯಲಂಕಲೊಂದು ಮಾಡ್ತೀವಿ, ಅದಾದಮೇಲೆ ಗೌರಿಬಿದನೂರಲ್ಲೊಂದು. ಈ ನಮ್ಮ ತಿರಂಗಾದ ಒಂದು ಮಹತ್ವವನ್ನು ತೋರಿಸ್ಕೊಳ್ಳೋಕ್ಕಾಗಿ ಎಲ್ಲ ಜಾಗಗಳಲ್ಲೂ ಎಲ್ಲ ಯುವಕರಲ್ಲೂ ಒಂದು ಹುಮ್ಮಸ್ಸು ತುಂಬಿಸಿ 75 ವರ್ಷ ಆಗಿದೆ ನಮ್ಮ ಇಂಡಿಪೆಂಡೆನ್ಸ್ ಬಂದು, ರಿಪಬ್ಲಿಕ್ ಆಗಿ. ಅದರಿಂದ ಈ ಒಂದು ದೇಶವನ್ನು ನಾವೆಲ್ಲ ಜೊತೆ ಕಟ್ಟಬೇಕು. ಎಲ್ಲ ನಮ್ಮ ಈ ಒಂದು 5 ಟ್ರಿಲಿಯನ್ ಎಕಾನಮಿ ಅಂತ ಏನಂತಾರೆ, ಅದು ನಿಜವಾಗ್ಲೂ ಅದ್ರ ಪರವಾಗಿ ಅದ್ರ ಕಡೆಗೆ ನಾವೆಲ್ಲ ಕೆಲಸಗಳು ಮಾಡಿಕೊಂಡು ನಮ್ಮ ದೇಶ ಕಟ್ಟುವ ಕೆಲಸ ಮಾಡಬೇಕು ಹೊರತು ದೇಶ ಒಡೆಯುವ ಕೆಲಸ ಮಾಡಬಾರ್ದು. ಸ್ವಲ್ಪ ದಿಕ್ಕು ತಪ್ಪಿದ್ದಾರೆ ನಮ್ಮ ಎಲ್ಲ ಯುವಕರೆಲ್ಲ, ಅದನ್ನು ಮರೆತು ಎಲ್ಲ ಪುನಃ ನಮ್ಮ ದೇಶದ ಪರವಾಗಿ ನಮ್ಮ ಭಾರತ ಮಾತೆಯ ಪರವಾಗಿ ಎಲ್ಲ ತಿರುಗಬೇಕು ಅಂತ ನಮ್ಮ ಆಸೆ, ಅದೇ ನಮ್ಮ ಗುರಿ. ಎಪ್ಪತ್ತೈದನೇ ಗಣರಾಜ್ಯೋತ್ಸವ ವರ್ಷಾಚರಣೆ ಅಂಗವಾಗಿ ಈ ರ್ಯಾಲಿಯನ್ನ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವ ರಕ್ಷ ರಾಮಯ್ಯ ಆಯೋಜಿಸಿರುವುದು ಸ್ವಾತಂತ್ರ್ಯ ಕಹಳೆಯಲ್ಲಿ ಬಲಿದಾನಗೈದವರನ್ನ ನೆನಪಿಸುವಂತಿತ್ತು.